ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾವು ಬೆಳಿಗ್ಗೆ 8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಟೆಲ್ ರೂಮ್ನ ಬಿಟ್ಟು ಥೇಮ್ಸ್ ನದಿ ದಡದಲ್ಲಿರೋ ಬಸವಣ್ಣನವರ ಪುತ್ಥಳಿ ಬಳಿಗೆ ಬಂದ್ವಿ. ಒಳ್ಳೆ ಪ್ರಶಾಂತವಾದ ಜಾಗದಲ್ಲಿ ಥೇಮ್ಸ್ ನದಿ ದಡದಲ್ಲಿ ಮರದ ಕೆಳಗಡೆ ಬಸವಣ್ಣನವರ ಪುತ್ಥಳಿನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸುಮಾರು ವಚನಗಳನ್ನ ಆಡಿ ಹಾರ ಹಾಕಿ ನಮಸ್ಕಾರ ಮಾಡಿ ಇಲ್ಲಿಂದ ನಾವು ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಕಡೆ ಹೊರಡ್ತಾ ಇದ್ದೀವಿ. ಇವತ್ತಂತೂ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಕಡೆ ಹೋಗಲಿಕ್ಕೆ ಅಲ್ಲಿ ಹೋಗೋ ರೂಟ್ಗಳನ್ನೆಲ್ಲ ಕ್ಲೋಸ್ ಮಾಡಿದರು. ಬಸ್ಸು ಸುಮಾರು ಕಡೆ ಸುತ್ತಿ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಸಮೀಪ ಹೋಗೋಕ್ಕಾಗಲ್ಲ ಅಂಥೇಳಿ ಸುಮಾರು 2 ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಕಡೆ ನಡ್ಕೊಂಡು ಹೋದ್ವಿ. ಇವತ್ತು ಅಧಿವೇಶನ ನಡೀತಿತ್ತಂತೆ, ಹಾಗಾಗಿ ಎಲ್ಲ ಕಡೆಯಿಂದನೂ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ನಾವು ಹೋದಾಗ ಪಥಸಂಚಲನ ಎಲ್ಲ ನಡೀತಾ ಇತ್ತು. ಇದೇ ಬಂಕಿಂಗ್ಹ್ಯಾಮ್ ಪ್ಯಾಲೇಸು. ಹಿಸ್ಟ್ರಿ ಓದಿರೋರಿಗೆ ಇದ್ರ ಹೆಸರು ಸುಮಾರು ಸಾರಿ ಕೇಳಿರ್ತಾರೆ. ಒಂದೊಂದು ಸಾರಿ ಏನಾದ್ರೂ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ನೋಡ್ರಿ. ಇವತ್ತು ನಮ್ಗೆ ಹಾಗೆ ಆಯಿತು. ಬೇಗ ಬಂದಿದ್ರೆ ನಾವು ಈ ಸೈನಿಕರ ಪಥಸಂಚಲನ ನೋಡಿಕೊಂಡು ಹೋಗ್ತಾ ಇದ್ವಿ. ಲೇಟ್ ಆಗಿದ್ದರಿಂದ ರಾಜಮನೆತನದವರು ಅವ್ರ ಕುಟುಂಬ ಸಮೇತರಾಗಿ ಅಧಿವೇಶನಕ್ಕೆ ಬಂದರು. ಅವರನ್ನು ನೋಡೋ ಅವಕಾಶ ಸಿಕ್ತು. ಕುದುರೆ ಸಾರೋಟು ಮತ್ತು ಕಾರುಗಳಲ್ಲಿ ರಾಜಮನೆತನದವರು ಈ ಅಧಿವೇಶನಕ್ಕೆ ಬರ್ತಾಯಿದ್ರು. ಕ್ಯಾಮ್ರಾಗಿಂತ ಹಾಗೆ ಡೈರೆಕ್ಟಾಗಿ ನೋಡಲಿಕ್ಕೆ ರಾಜಮನೆತನದವರು ಅಂದರೆ ರಾಜ, ರಾಣಿ, ರಾಜ್ಕುಮಾರಿಯವರೆಲ್ಲ ಕಾಣಿಸ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ಅದು ಯಾರು ಇರ್ತಾರಮ್ಮ, ಅವ್ರ ಪ್ರೈಮ್ ಮಿನಿಸ್ಟರ್ಗಳು, ಅವ್ರ ಸೆಕ್ಯೂರಿಟಿ ನೋಡಲ್ಲ, ಅವರೇ ಇದ್ದಾರೆ ಒಳಗಡೆ. ಕಾರ್ ಬರ್ತಾಯಿದೆ ನೋಡಮ್ಮ, ಹಿಂದೆ ಬನ್ನಿ, ಈ ಕಡೆ ಸೈಡಿಗೆ ಬನ್ನಿ. ಕಾರ್ ಬರ್ತಾಯಿದೆ. ಹಾಂ, ಅಲ್ಲಿ ನೋಡಿ. ಕ್ಲೋಸ್, ಇಲ್ಲಿ ಕ್ಲೋಸ್. ನನಗಿದ್ರಲ್ಲೆಲ್ಲ ತುಂಬ ಇಷ್ಟ ಆಗಿದ್ದು ಕುದುರೆಗಳು ಒಂಥರ ನೃತ್ಯ ಮಾಡೋ ಸ್ಟೈಲ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಸಖತ್ ಖುಷಿಯಾಯಿತು. ಇದನ್ನೆಲ್ಲ ನೋಡಿಕೊಂಡು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂಗೆ. ಮಳೆ ಅಂತೂ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಬರ್ತಾನೆ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆಯಾಗಿ ಚಳಿನೂ ಜಾಸ್ತಿ ಇತ್ತು. ಇಲ್ಲಿ ಮುಂಚೆನೇ ಬರ್ತಿದ್ದೀವಿ ಅಂತೇಳಿ ತಿಳಿಸಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. 3:30 ಇಂದ 4:30 ತನಕ ನಮಗಿಲ್ಲಿ ಟೈಮ್ ಕೊಟ್ಟಿದ್ರು. ಅಷ್ಟರೊಳಗೆ ಹೋದ್ವಿ. ನಾವು ಕ್ರಿಕೆಟ್ ಆಟಗಾರರದ್ದು ಡ್ರೆಸ್ಸಿಂಗ್ ರೂಮು ಎಲ್ಲ ನೋಡ್ಕೊಂಬಂದ್ವಿ. ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ ಪಕ್ಕದಲ್ಲೇ ಒಂದು ಕ್ರಿಕೆಟ್ ಮ್ಯೂಸಿಯಂ ಮಾಡಿದ್ದಾರೆ.
ಗಂಗೂಲಿ ಶರ್ಟು ಮತ್ತು ತೆಂಡೂಲ್ಕರ್ ಸೈನ್ ಮಾಡಿರೋ ಬ್ಯಾಟು, ಕಪಿಲ್ ದೇವ್ ಅವರ ಸ್ವೆಟರು, ಈ ಥರ ಸುಮಾರು ವಸ್ತುಗಳನ್ನ ಇಲ್ಲಿ ಎಕ್ಸಿಬಿಷನ್ನಲ್ಲಿ ಇಟ್ಟಿದ್ದಾರೆ. ನಂತರ ನಮ್ಮನ್ನು ಸ್ಟೇಡಿಯಂ ಒಳಗಡೆ ಕರ್ಕೊಂಡೋದ್ರು. ನಮಗೆಲ್ಲ ಸ್ವಲ್ಪ ಕ್ರಿಕೆಟ್ ಅಂದರೆ ಇಷ್ಟ, ಹಾಗಾಗಿ ಈ ಸ್ಟೇಡಿಯಂನ ನೋಡಿದಾಗ ಒಂಥರ ನನಗೆ ತುಂಬಾ ಖುಷಿಯಾಯಿತು. 1983ರಲ್ಲಿ ಕಪಿಲ್ ದೇವ್ ಕ್ಯಾಪ್ಟನ್ ಆಗಿದ್ದಾಗ ಫಸ್ಟು ವರ್ಲ್ಡ್ ಕಪ್ ಗೆದ್ರಲ್ಲ, ಅದು ಈ ಸ್ಟೇಡಿಯಂನಲ್ಲೇ ಆಟ ಆಡಿ ಗೆದ್ದಿದ್ದು. ಆವಾಗ ದೂರದರ್ಶನಲ್ಲಿ ಈ ಕ್ರಿಕೆಟ್ ಪ್ರಸಾರ ಆಗಿತ್ತು. ನಾವು ನೋಡಿದ್ವಿ. ಎಷ್ಟು ಖುಷಿಯಾಗಿದ್ವಿ ಅಂದರೆ ಸ್ಕೂಲಿಗೆ ಹೋದ್ರೂ ಬರೀ ಅದೇ ವಿಷಯ ಮಾತಾಡ್ತಾಯಿದ್ವಿ. ಅವತ್ತು ಆ ಕ್ರಿಕೆಟ್ ಟ್ರೋಫಿನ ಗೆದ್ದಾಗ ನಮ್ಮ ಇಂಡಿಯಾ ಟೀಮು ಯಾವ ರೀತಿ ಸುತ್ತಿದ್ರು ಈ ಸ್ಟೇಡಿಯಂನೆಲ್ಲ, ಮತ್ತು ಟ್ರೋಫಿನ ಯಾವ ಜಾಗದಲ್ಲಿ ನಿಂತ್ಕೊಂಡು ಎತ್ತಿ ಜನಕ್ಕೆ ತೋರಿಸಿದ್ರು, ಯಾವ ರೀತಿ ಟ್ರೋಫಿಗೆ ಮುತ್ತಿಟ್ಟಿದ್ರು ಅಂತೇಳಿ ಇವರು ನಮಗೆ ವಿವರಿಸಿ ಹೇಳ್ತಾಯಿದ್ರು. ಇದು ಲಂಡನ್ನ ಒಂದು ಕೋಟೆ. ಇದರೊಳಗಡೆ ಮ್ಯೂಸಿಯಂ ಇದೆ. ಇಲ್ಲಿ ನಮ್ಮ ಕೊಹಿನೂರು ವಜ್ರ ಇದೆ. ನಮ್ಮ ಪ್ಯಾಕೇಜ್ ಟೂರ್ನಲ್ಲಿ ಇದನ್ನು ನೋಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ಇಲ್ಲಿ ನೋಡೋಕ್ಕಾಗಲಿಲ್ಲ, ಹೊರಗಿನಿಂದ ತೋರಿಸಿದ್ರು ಅಷ್ಟೇ. ಥೇಮ್ಸ್ ನದಿಗೆ ಅಡ್ಡಲಾಗಿ ಟವರ್ ಬ್ರಿಡ್ಜ್ ಕಟ್ಟಿದಾರಲ್ಲ, ಆ ಬ್ರಿಡ್ಜು ಮತ್ತು ಈ ಮ್ಯೂಸಿಯಮ್ಮು ಪಕ್ಕಪಕ್ಕನೇ ಇದೆ. ಇದೇ ಟವರ್ ಬ್ರಿಡ್ಜು. ಲಂಡನ್ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಈ ಸೇತುವೆ. ಇದು ಹಡಗುಗಳು ಬಂದಾಗ ಮಧ್ಯ ಸೇತುವೆನ ಎತ್ತಿ ಹಡಗುಗಳು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದನ್ನು ಸುಮಾರು 1886ರಲ್ಲಿ ಕಟ್ಟೋಕ್ಕೆ ಶುರು ಮಾಡಿ 1894ರಲ್ಲಿ ಮುಕ್ತಾಯ ಮಾಡಿದ್ರಂತೆ. ಇಲ್ಲೂ ಅಷ್ಟೇ ಸುಮಾರು ಜನ ಪ್ರವಾಸಿಗರು ಇದ್ದರು. ಒಂದು ಅರ್ಧ ಗಂಟೆ ಇಲ್ಲೆಲ್ಲ ನೋಡಾಡ್ಕೊಂಡು ಹೊರಟ್ವಿ. ಇಲ್ಲಿ ನಾನು ನೋಡಿದ್ದು, ಇಲ್ಲಿ ಜನ ವಾಕಿಂಗ್ ತುಂಬ ಮಾಡ್ತಾರೆ ಮತ್ತು ಮಧ್ಯಾಹ್ನದ ಹೊತ್ತು ಜಾಗಿಂಗ್ ಮಾಡ್ತಾ ಇರ್ತಾರೆ. ಸೈಕಲ್ಲು ತುಂಬ ಉಪಯೋಗಿಸ್ತಾರೆ. ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಟ್ರಾಫಿಕ್ ರೂಲ್ಸ್ ಅಂತೂ ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ. ನನಗೆ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಬೆಂಗಳೂರಿನಷ್ಟು ವೆಹಿಕಲ್ಸ್ ಇಲ್ಲ, ಸಿಗ್ನಲ್ಸು ಜಾಸ್ತಿ ಇದೆ. ಅಲ್ಲೆಲ್ಲ ಎಲ್ಲ ವೆಹಿಕಲ್ಗಳೂ ಕರೆಕ್ಟಾಗಿ ಟ್ರಾಫಿಕ್ ಫಾಲೋ ಮಾಡ್ತಿರ್ತಾರೆ. ಹಂಗಾಗಿ ಒಂದು ಕಾರ್ ಮೇಲೂ ನಾನು ಸ್ಕ್ರ್ಯಾಚ್ ಆಗಿರೋದು ನೋಡಲಿಲ್ಲ. ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ ಇದ್ದು 3 ದಿನದಲ್ಲೂ ನಾನು ನೋಡಲಿಲ್ಲ. ನಾವು ರಾತ್ರಿ ಊಟಕ್ಕೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಇದು ಸೌತ್ ಇಂಡಿಯನ್ ರೆಸ್ಟೋರೆಂಟು. ಇದು ಸರವಣ ಭವನ. ಮದ್ರಾಸ್ನವರೊಬ್ಬರು ಈ ಹೋಟೆಲ್ನ ನಡೆಸ್ತಾ ಇದ್ದಾರೆ. ದೋಸೆ, ಪೂರಿ, ಟೊಮೊಟೊ ಬಾತು ಎಲ್ಲ ಇತ್ತು ಊಟಕ್ಕೆ. ರವೆ ಪೊಂಗಲ್ ಇತ್ತು, ಅದನ್ನು ತುಂಬ ಚೆನ್ನಾಗಿತ್ತು. ಈ ಲಂಡನ್ ಪ್ರವಾಸದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.